ಭಾರತ ಮಾತೆಗೆ ಹೂವಾಕೆ, ಭಾರತ ಮಾತೆಗೆ ಹೂವಾಕೆ, ಪಾಕಿಸ್ತಾನಕ್ಕೆ ಬಾಂಬಾಕೆ. ಸ್ನೇಹಿತರೆ, ಈ ಒಂದು ಕೆಜಿಎಫ್ನ ಯಾಕಂದ್ರೆ ಎಲ್ಲ ಕಡೆ ಪ್ರವಾಸ ಮಾಡಿ ಕ್ಷಮೆ ಇಲ್ಲಿ ಕೋಲಾರ ಎಲ್ಲದಕ್ಕೂ ಮೊದಲು ಕೋಲಾರ ಜಿಲ್ಲೆಯಲ್ಲಿ ಫಸ್ಟ್ ಆಯ್ತು, ನಿನ್ನೆ ಶ್ರೀನಿವಾಸಪುರದಲ್ಲಿ ಆಯ್ತು. ಇವತ್ತು ಎಲ್ಲದಕ್ಕಿಂತ ಹೆಚ್ಚು ನಮ್ಮ ಸಂಪೂರ್ಣ ನೇತೃತ್ವದಲ್ಲಿ, ನಮ್ಮ ಸಂಸದರ ನೇತೃತ್ವದಲ್ಲಿ, ನಮ್ಮ ಏನು ಕಮಲ್ನಾಥನು, ಸುರೇಶು, ಲಕ್ಷ್ಮೀನಾರಾಯಣ ಮತ್ತೆ ಕುಜಿನಾಯ್ಡು, ಎಲ್ಲ ಯುವ ಮೋರ್ಚಾ ಅವರು, SC ಮೋರ್ಚಾ ಅವರು, OBC ಮೋರ್ಚಾ ಅವರು, ನನ್ನೆಲ್ಲ ಆತ್ಮೀಯ ಉತ್ಸಾಹಿ ವಿದ್ಯಾರ್ಥಿನಿಯರ ನೇತೃತ್ವದಲ್ಲಿ ಈ ಉತ್ತಮವಾದಂತ ತಿರಂಗ ಯಾತ್ರೆ KGF ಅಲ್ಲಿ ಪ್ರಮುಖ ರಸ್ತೆಗಳಲ್ಲಿ ನಡೆದಿದೆ. ಎಲ್ಲರಿಗೂ ಉತ್ಸಾಹ ಆಗಿದೆ. ಎಷ್ಟೋ ಜನ ನೋಡ್ತಾ ಇದ್ದೆ, ಯಾರು ನಮ್ ಜೊತೆ ಭಾಗವಹಿಸಿಲ್ಲ ಅವ್ರಿಗೆ ನಾಚಿಕೆ ಆಗ್ತಾ ಇತ್ತು, ನಾವು ಧ್ವಜ ಇಟ್ಕೊಂಡು ಹೋಗ್ಬೇಕಾಯ್ತಲ್ಲಪ್ಪ ಅಂತ. ನೀವತ್ತು ಆ ಪ್ರೌಢನ ನೀವು ತಗೋಬೇಕು. ಅದಕ್ಕೆ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಜೈಕಾರ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಏನು ಪಾಲ್ಗಾನ್ ಅಟ್ಯಾಕ್ ಆದ್ಮೇಲೆ ಏನು 26 ಜನರ ಒಂದು ಸಿಂಧೂರನ್ನ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕರು ಕೃತ್ಯ ನಡೆಸಿದ್ರು. ಅವತ್ತೇ ಭಾರತದ ನೆಚ್ಚಿನ ಪ್ರಧಾನಮಂತ್ರಿ ಒಂದು ಹೇಳಿಕೆ ಕೊಟ್ಟರು, ಈ ಒಂದು ಹತ್ಯೆಗಳಿಗೆ ಕಾರಣರಾದವರನ್ನ ಬಿಡಲ್ಲ, ಅವ್ರಿಗೆ ತಕ್ಕವಾದಂತ ಉತ್ತರ ಕೊಡ್ತೀನಿ ಅಂತ. ಕೇವಲ 12 ದಿವಸಗಳಲ್ಲಿ ಇಡೀ ಪಾಕಿಸ್ತಾನವನ್ನ ಸದೆ ಪಡೆದು ಕೇವಲ ಪಾಕಿಸ್ತಾನಕ್ಕೆ, ಪಾಕಿಸ್ತಾನದ ಭಯೋತ್ಪಾದಕರಿಗೆ ಉತ್ತರ ಕೊಟ್ಟಿಲ್ಲ, ಪ್ರಪಂಚಕ್ಕೆ ಭಾರತದ ಶಕ್ತಿ ಏನಂತ ತೋರಿಸ್ಕೊಟ್ರು ನಮ್ಮ ಇಂಡಿಯನ್ ಆರ್ಮಿ ನರೇಂದ್ರ ಮೋದಿ ಅವರು. ಅದಕ್ಕೆಲ್ಲ ಕಾರಣಕರ್ತರು ನೀವು ಕೊಟ್ಟಂತ ಉತ್ಸಾಹ, ನಿಮ್ಮ ಏನು ಭಾರತೀಯ ಸೈನಿಕರೊಂದಿಗೆ ಇಡೀ KGFನ ಎಲ್ಲ ಯುವಕರು ಯುವತಿಯರು ಉತ್ಸಾಹ ತೋರಣವಿದ್ದೀವಿ ಅಂದ್ಬಿಟ್ಟು ಇವತ್ತು KGFನ ಪ್ರಮುಖ ರಸ್ತೆಗಳಲ್ಲಿ ಈ 1 ಕಿಲೋಮೀಟರ್ ತಿರಂಗವನ್ನ ಎತ್ತುಕೊಂಡು ಸೈನಿಕರ ಜೊತೆ ನಾವಿದ್ದೇವೆ, ಭಾರತದ ಆಡಳಿತದ ಜೊತೆ ನಾವಿದ್ದೀವಿ ಅಂತ ನೀವು ಶಕ್ತಿ ಕೊಟ್ಟಿದ್ರೆ, ಈ ಶಕ್ತಿಗೆ ನನ್ನ ಎಲ್ಲ ವೇದಿಕೆ ಮುಖಂಡರು ನಿಮ್ಗೆಲ್ಲರಿಗೂ ಹೃದಯದಿಂದ ನಮಸ್ಕಾರಗಳನ್ನ ಅರ್ಪಿಸ್ತಾ ಇದ್ದೀನಿ. ಏನಿವತ್ತು ಪ್ರಪಂಚ ಭಾರತದ ಕಡೆ ತಿರುಗಿ ನೋಡ್ತಾ ಇದೆ. ಭಾರತದ 1 ಇಂಚು ಜಾಗ ಹಾಕೋದು, ಒಬ್ಬ ವ್ಯಕ್ತಿನ ಹತ್ಯೆ ಮಾಡಿದ್ರೆ ಪ್ರಪಂಚಕ್ಕೆ ಭಯ ಬೀಳಲ್ಲ, ಯಾವುದೇ ಕಂಟ್ರಿಗೆ ಭಯ ಬೀಳಲ್ಲ. ಭಾರತದ ಶಕ್ತಿ, ಮಿಲಿಟರಿಯ ಶಕ್ತಿ ಅಷ್ಟು ಚೆನ್ನಾಗಿದೆ. ಇವತ್ತೇನು ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಹೇಳಿದ ಒಂದು ಮಾತು, ಭಾರತದ ಆತ್ಮನಿರ್ಭರ ಜೊತೆ ಇವತ್ತು ನಾವು ತಯಾರು ಮಾಡುವಂತ ಮಿಷನರಿಗಳು ಏನಿದೆ, ಬ್ರಹ್ಮೋಸ್ ಹಾಕೋದು, ಇವತ್ತು ಡ್ರೋನ್ ಹಾಕೋದು, ಯಾವುದೇ 1000 ಕಿಲೋಮೀಟರ್ ದೂರ ಹೋಗಿ ಒಂದು ಸದೆಬಡಿದು ವೈರಿ ರಾಷ್ಟ್ರವನ್ನ ರುಂಡನ ಚಂಡಾಳಿ ಬರ್ತದೆ. ಆ ತಾಕತ್ತು ಇವತ್ತು ಭಾರತದ ಸೈನಿಕರಿಗೆ, ಭಾರತದ ನರೇಂದ್ರ ಮೋದಿಗಿದೆ. ಆ ಒಂದು ಕಾರಣಕ್ಕೆ ನಾವು KGF ಇವತ್ತು ತಿರಂಗ ಯಾತ್ರೆ ಮಾಡೋ ಮುಖಾಂತರ ನಮ್ಮೆಲ್ಲ ಏನು ಸೈನಿಕರಲ್ಲಿ ನಾವು ಇದ್ದೀವಿ ಅಂತ ಒಂದು ಉತ್ಸಾಹದಿಂದ ನೀವು ಮಾಡಿದ್ರಿ. ಈ ಕಾರ್ಯಕ್ರಮನ ಯಶಸ್ವಿ ಮಾಡೋದಕ್ಕೆ ನನ್ನ ವೈಯಕ್ತಿಕವಾಗಿ ಎಲ್ಲರಿಗೂ ಅಭಿನಂದಿಸಿ ನನ್ನ 2 ಮಾತು ವಿರಾಮ ಹೇಳ್ತೀನಿ. ಜೈ ಜೈ ಕರ್ನಾಟಕ. ಮತ್ತೆ ನಮ್ಮ ಮನೆಯಲ್ಲಿ 1000 ಜನರಲ್ಲಿ ಬೀದಿ ಪಂಚಗಳು ಅವರ ಒಂದು ಅಂತ ನನ್ನ ಮೆಂಬರ್ಶಿಪ್ ರೇಟ್ ಬಂದಾಗಲೂ ಅಷ್ಟೇ ನಾವು ಬಿಟ್ಟೋದಿಲ್ಲ. BJP ಅಂದ್ರೆ ಜಿಲ್ಲೆಯಲ್ಲಿ KGF ನಂಬರ್ 1. ಪಾಪ ಮುಳುವಾಗಿ ಎಷ್ಟು ಗಂಭೀರವಾಗಿ ಇರಲಿ, ಇದು ಪಾರ್ಟಿ ವತಿಯಿಂದ ಮಾಡಿಲ್ಲ, ಇದು ಎಲ್ಲಾ ಭಾರತೀಯರು ಸೇರ್ಕೊಂಡು ಇದನ್ನ ತಿರಂಗ ಯಾತ್ರೆ ಮಾಡಿರ್ತಕ್ಕಂಥದ್ದು. ಅದನ್ನ ಆಮೇಲೆ ಪಾರ್ಟಿ ಇದ್ರಲ್ಲಿ ಮಾತಾಡೋಣ. ಈಗ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾಜಿ ಶಾಸಕರಾದಂತ ಸಂಪಯ್ಯನವರು ಮಾತಾಡಬೇಕು ಅಂತೇಳಿ ಕೇಳ್ಕೊಂಡು. ಭಾರತ್ ಮಾತಾ ಕಿ, ನರೇಂದ್ರ ಮೋದಿಜಿಯವರಿಗೆ, ನಮ್ಮ ದೇಶದ ಸೈನಿಕರಿಗೆ, ಆತ್ಮೀಯ ಭಾರತ ದೇಶದ ಹೆಮ್ಮೆಯ ಪ್ರಜೆಗಳೇ, ದೇಶ ಪ್ರೇಮ ಇಟ್ಕೊಂಡು ತಿರಂಗ ಯಾತ್ರೆಯನ್ನ ಮಾಡಬೇಕಂತೇಳಿ ನಮ್ಮ ಕ್ಷೇತ್ರದ ಮತ್ತು ಜಿಲ್ಲೆಯ ಎಲ್ಲ ಪ್ರಮುಖರು ತೀರ್ಮಾನ ಮಾಡಿದ ನಂತರ ನಮ್ಮ KGF ನಗರದಲ್ಲಿ ಮಾಡಬೇಕಂತೇಳಿ ಅನೇಕ ಸಂಘ ಸಂಸ್ಥೆಗಳಿಗೆ ಮನವಿಯನ್ನು ಕೊಟ್ಟ ಮೇಲೆ, ಮತ್ತೆ ವಿದ್ಯಾಸಂಸ್ಥೆಗಳಿಗೆ ನಾವು ಮನವಿಯನ್ನು ಕೊಟ್ಟ ಮೇಲೆ ಇಲ್ಲಿ ಬಂದಿರತಕ್ಕಂಥ ಅನೇಕ ಗುರುಗಳೆಲ್ಲರೂ ಕೂಡ ನಮಗೆ ಇದ್ದಾರೆ. ಹೆಸರಿದ್ರೆ ಬಹಳಷ್ಟು ಜನ ಹೆಸರಿಡಬೇಕಾಗ್ತದೆ, ಸಮಯ ಕಡಿಮೆ ಕೊಟ್ಟಿದ್ದಾರೆ. ಗುರುಗಳ ಮಾರ್ಗದರ್ಶನದಲ್ಲಿ ನಿಮ್ಮ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುವಂತ ಎಲ್ಲ ವಿದ್ಯಾರ್ಥಿನಿಯರು ಭಾಗವಹಿಸುವುದರ ಮೂಲಕ
ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು, ಪಕ್ಷಾತೀತವಾಗಿ ರಾಜಕೀಯ ಪ್ರಮುಖರು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಮಾಧ್ಯಮದ ಸ್ನೇಹಿತರೊಂದಿಗೆ ಭಾರತದ ಹಿರಿಮೆಯನ್ನ ಗರಿಮೆಯನ್ನ ಜಗತ್ತಿಗೆ ನಾವೆಲ್ಲರೂ ಕೂಡ ಭಾರತದ ಒಳಗಡೆ ದೇಶಕ್ಕಾಗಿ ನಾವೆಲ್ಲರೂ ಯಾವ ರೀತಿ ಒಗ್ಗಟ್ಟಾಗಿದ್ದೀವಿ ಅನ್ನುವಂಥದ್ದನ್ನ ತಿರಂಗ ಯಾತ್ರೆಯ ಮೂಲಕ ನಾವು ತೋರಿಸಬೇಕಾಗಿತ್ತು. ಅದು ನಾವು ಇವತ್ತು KGF ಅಲ್ಲಿ ಮಾಡಿ ತೋರಿಸಿದ್ದೇವೆ ಬಂದಿವೆ. ಗಡಿಯಲ್ಲಿ ಯೋಧರು ನಮಗಾಗಿ ಅಲ್ಲಿ ಕಾಯ್ತಿದ್ದಾರೆ, ಪ್ರಾಣವನ್ನು ತ್ಯಾಗ ಮಾಡಿ ದೇಶವನ್ನ ವಿಶ್ವ ಮಟ್ಟದಲ್ಲಿ ಅಗ್ರಗಣ್ಯ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿಜಿಯವರು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ದೇಶದ ಒಳಗಡೆ ಇರ್ತಕ್ಕಂಥ ನಮ್ಮೆಲ್ಲರ ಜವಾಬ್ದಾರಿ ಏನು ಅನ್ನುವಂಥ ಪ್ರಶ್ನೆ ನಮ್ಮ ಮುಂದೆ ಬಂದಾಗ, ಯಾವುದೇ ಸಂದರ್ಭದಲ್ಲಿ ದೇಶಕ್ಕೆ ಆತಂಕ ಬಂದಾಗ, ದೇಶಕ್ಕೆ ಅಭದ್ರತೆ ಬಂದಾಗ, ದೇಶ ಸಂಕಷ್ಟಕ್ಕೆ ಬಂದಾಗ ನಾವು ಎಲ್ಲವನ್ನು ಮರೆತು ಜಾತಿ, ಧರ್ಮ, ರಾಜಕೀಯ ಇವೆಲ್ಲವನ್ನು ಮರೆತು ನಾವೆಲ್ಲರೂ ಒಂದಾಗಬೇಕಾಗಿದೆ ಬಂಧುಗಳೇ. ಅದಕ್ಕಾಗಿ ಇವತ್ತು ನಾವೆಲ್ಲರೂ ಕೂಡ ನೋಡಿ, ಎಲ್ಲ ಧರ್ಮದವರು ನಾವಿಲ್ಲಿದ್ದೀವಿ, ಎಲ್ಲ ಜಾತಿಯವರು ನಾವಿಲ್ಲಿದ್ದೀವಿ. ಇದಕ್ಕೆ ಕಾರಣ ಏನು? ಆ ಭಾರತ ಮಾತೆ ನಮಗೆ ಕೊಟ್ಟಿರ್ತಕ್ಕಂಥ ಜನ್ಮ, ಆ ಭಾರತ ಮಾತೆಯ ಮಡಿಲಲ್ಲಿ ಜನ್ಮ ಪಡೆದಂತ ನಾವು ಈ ಕರ್ಮಭೂಮಿಯ ಋಣವನ್ನ ತೀರಿಸಬೇಕು. ಅದಕ್ಕಾಗಿ ಈ ತಿರಂಗ ಧ್ವಜವನ್ನ ಹಿಡಿದು ಬೀದಿಗಳಲ್ಲಿ ಮೆರವಣಿಗೆ ಮಾಡುವುದರ ಮೂಲಕ ನಾವೆಲ್ಲರೂ ಕೂಡ ದೇಶಕ್ಕಾಗಿ ಸೈನಿಕರೊಂದಿಗೆ ನಾವಿದ್ದೇವೆ, ಈ ದೇಶದ ಪ್ರಧಾನಮಂತ್ರಿಗಳ ಜೊತೆಗೆ ನಾವಿದ್ದೇವೆ, ನಾವೆಲ್ಲರೂ ಒಗ್ಗಟ್ಟಾಗಿದೆ ಅನ್ನುವಂಥ ಸಂದೇಶವನ್ನ ಕೊಡಬೇಕಾಗಿದೆ. ಅದಕ್ಕಾಗಿ ನಾವು ಈ ಯಾತ್ರೆಯನ್ನು ಮಾಡುತ್ತಿದ್ದೇವೆ ಬಂಧುಗಳೇ. ಇದಕ್ಕೆ ಯಾವುದೇ ರಾಜಕೀಯ ಬಣ್ಣವನ್ನು ಕಲ್ಪಿಸುವುದು ಬೇಡ. ನಾವೆಲ್ಲರೂ ಒಂದು, ಮೊದಲು ಭಾರತ ಮಾತೆ, ಆನಂತರ ನಾವೆಲ್ಲರೂ ಅನ್ನುವಂತ ಸಿದ್ಧಾಂತಗಳನ್ನು ಇಟ್ಟುಕೊಂಡಿರ್ತಕ್ಕಂಥ ದೇಶದ 140 ಕೋಟಿ ಜನ ನಾವೆಲ್ಲರೂ ಕೂಡ ಇವತ್ತು ತಿರಂಗ ಯಾತ್ರೆಯನ್ನ ಇಡೀ ಜಿಲ್ಲೆಯಾದ್ಯಂತ ನಮ್ಮ ಮಾಜಿ ಸಂಸದರಾದಂತಹ ಮುನ್ಸ್ವಾಮಿ ಅವರ ನೇತೃತ್ವದಲ್ಲಿ, ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತಹ ನಮ್ಮ ಚಲಪತಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಅವರೆಲ್ಲರೂ ಏನ್ ಮಾರ್ಗದರ್ಶನ ಮಾಡಿದಾರೋ ಆ ಕೆಲಸವನ್ನ ಒಬ್ಬ ದೇಶದ ಈ ಭಾರತ ಮಾತೆಯ ಮಗನಾಗಿ, ಸೇವಕನಾಗಿ ನಾವು ಕೆಲಸ ಮಾಡಿದ್ದೀವಿ ಅಷ್ಟೇ. ನಾವು ಯಾರಿಗೂ ಮುಖಂಡರಲ್ಲ, ಯಾರಿಗೂ ನಾಯಕರಲ್ಲ. ಇಲ್ಲಿ ಬಂದಿರ್ತಕ್ಕಂಥ 106 ಜನ ಕಾರ್ಯಕರ್ತರು ನಿಮ್ಮ ಮನೆಯ ಮಕ್ಕಳಾಗಿ ನಾವು ಕೆಲಸ ಮಾಡಿದ್ದೀವಿ ಅಷ್ಟೇ ಇವತ್ತು. ಅದೇ ರೀತಿ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಕೂಡ ಈ ದೇಶದ ಮನೆಯ ಮಗನಾಗಿ ಕೆಲಸ ಮಾಡ್ತಾ ಇದ್ದಾರೆ ಬಂಧುಗಳೇ. ನಿಮಗೆ ಗೊತ್ತಿದೆ, ಪಹಲ್ಗಾಮಲ್ಲಿ ನಡೆದಂತಹ ನಮ್ಮನೆಯದ ಹತ್ಯಾಕಾಂಡವನ್ನ ತುಟಿ ಬಿಚ್ಚಿ ಮಾತನಾಡಿದ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಏನು ಮಾಡಿದ್ರು, ಅವರ ಮಾಡಿದ ರೀತಿ ಯಾವ ರೀತಿ ಪ್ರತ್ಯುತ್ತರವನ್ನು ಕೊಡಬೇಕಂತೇಳಿ ಮೌನದ ಮೂಲಕ ಕೊಟ್ಟರು. ಏನಾಗಿದೆ, ನಮ್ಮ ಮೇಲೆ ಬಂದಂತಹ ದೇಶಗಳಿಗೆ ಇವತ್ತು ಪರಿಸ್ಥಿತಿ ಏನಾಗಿದೆ? ತಿನ್ನಕ್ಕೆ ಊಟ ಇಲ್ಲ, ಕುಡಿಯಕ್ಕೆ ನೀರಿಲ್ಲ, ಎಲ್ಲ ದೇಶಗಳು ದಿಗ್ಬಂಧನ ಆಗಿದೆ. ಆ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡೋದು ಯಾರು? ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು, ಈ ದೇಶದ ನೆಚ್ಚಿನ ನಮ್ಮ ಸೈನಿಕರು. ಅದಕ್ಕೆ ನಾವೇನು ಮಾಡಬೇಕು? ನಾವೇನು ಹಣ ಕೊಡಬೇಕಾಗಿದ್ದಿಲ್ಲ, ಯುದ್ಧಕ್ಕೆ ಹೋಗಬೇಕಾಗಿದ್ದಿಲ್ಲ, ಏನೂ ಇಲ್ಲ. ಸೈನಿಕರೇ, ನೀವು ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ನಾವು ನಿಮ್ಮ ಜೊತೆಗಿದ್ದೇವೆ, ಮುನ್ನುಗ್ಗಿ ಅನ್ನುವಂತ ಸಂದೇಶವನ್ನ ಒಗ್ಗಟ್ಟಿನಿಂದ ನಾವು ಕೊಡಬೇಕಾಗಿರ್ತಕ್ಕಂಥ ಕರ್ತವ್ಯ ಅಷ್ಟೇ ನಮ್ಮದು ಅನ್ನುವಂಥದ್ದನ್ನ ನಾವು ಇವತ್ತು ಈ ಕಾರ್ಯಕ್ರಮದ ಮೂಲಕ ತೀರ್ಮಾನ ಮಾಡಿದ್ದೀವಿ, ಸಂದೇಶವನ್ನ ಕೊಟ್ಟಿದ್ದೀವಿ ಬಂಧುಗಳೇ. ನೀವೆಲ್ಲರೂ ಕೂಡ ಬಹಳ ಬಿಸಿಲಿನಲ್ಲಿ ಬೆಳಗ್ಗೆಯಿಂದ ಇಲ್ಲಿ ತನಕ ತಿರಂಗ ಯಾತ್ರೆಯಲ್ಲಿ ಭಾರತ ಮಾತೆಯ ಮಕ್ಕಳಾಗಿ, ದೇಶಕ್ಕಾಗಿ, ದೇಶದ ಪ್ರಧಾನಮಂತ್ರಿಗೋಸ್ಕರ, ಈ ದೇಶದ ಸೈನಿಕರಿಗೋಸ್ಕರ ನಿಮ್ಮ ಆತ್ಮಬಲವನ್ನ, ನಿಮ್ಮ ಆತ್ಮಸ್ಥೈರ್ಯವನ್ನ ಎದೆಗುಂದದೆ ನಿಮ್ಮೊಂದಿಗೆ ನಾವಿದ್ದೇವೆ ಎನ್ನುವಂತ ಸಂದೇಶವನ್ನು ಕೊಡುವುದರ ಮೂಲಕ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ನಾನು ಹೆಚ್ಚಾಗಿ ಮಾತಾಡಕ್ಕೆ ಹೋಗೋದಿಲ್ಲ. ಈ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ಲ ಕಾಲೇಜಿನ ನಮ್ಮ ಸಹೋದರ ಸಹೋದರಿಯರು ಮತ್ತೆ ನಿಮಗೆ ವಿದ್ಯಾಭ್ಯಾಸ ಕೊಡುವಂತಹ ಗುರುಗಳಿಗೆ ನಾನು ಅವರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಇಲ್ಲಿಂದ ಮಾಡ್ತಾ, ಮತ್ತು ಸಾರ್ವಜನಿಕ ಬಂಧುಗಳು, ಮಾಧ್ಯಮದ ಸ್ನೇಹಿತರು, ನಮ್ಮೆಲ್ಲ ಪ್ರಮುಖರು ಎಲ್ಲರೂ ಕೂಡ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿದ್ದಾರೆ. ನಮ್ಮ ಕೆಲಸ ಮಾಡೋದಕ್ಕೆ ಒಂದು ಸ್ಫೂರ್ತಿದಾಯಕವಾದಂತ, ಪ್ರೇರಣಾದಾಯಕವಾದಂತ ಒಂದು ಕಾರ್ಯಕ್ರಮ ಇದಾಗಿದೆ ಬಂಧುಗಳೇ. ಮುಂದಿನ ದಿನಮಾನಗಳಲ್ಲಿ ನಮ್ಮ ನಗರಸಭೆಯ ಸದಸ್ಯರು ಕೂಡ, ನಮ್ಮ ಅಕ್ಕ ತಂಗಿಯರು ಕೂಡ ನಮ್ಮ ಮುಂದೆ ನಿಂತಿದ್ದಾರೆ. ಇದರಲ್ಲಿ ನಮ್ಮ ನಗರದ ಅಧ್ಯಕ್ಷರಾದಂತಹ ಸುರೇಶ್ ಅವರು,
ಗ್ರಾಮಾಂತರ ಅಧ್ಯಕ್ಷರಾದಂಥ ನಮ್ಮ ಲಕ್ಷ್ಮೀನಾರಾಯಣ ಶರ್ಮಾ ಅವರು, ಮತ್ತೆ ನಮ್ಮ ಪ್ರಮುಖ ಮುಖಂಡರಾದಂಥ ಕಮಲ್ನಾಥ್ ಅವರು, ಬುಜ್ಜಿನಾಯ್ಡು ಅವರು, ಗಾಂಧಿ ಅವರು, ಕೃಷ್ಣಮೂರ್ತಿ ಅವರು, ಗಂಗೂಲ್ ರೆಡ್ಡಿ ಅವರು, ವೆಂಕಟೇಶಣ್ಣವರು, ಅವರು, ಇನ್ನೂ ಅನೇಕ ಬಂಧುಗಳೆಲ್ಲರೂ ಕೂಡ ಇಲ್ಲೆಲ್ಲರೂ ನಮ್ಮ ಬಾಲಕೃಷ್ಣನ ಜೊತೆ ಆದಿಯಾಗಿ ನೀವೆಲ್ಲರೂ ಕೂಡ ಬಂದಿದ್ದೀರಿ. ನಿಮ್ಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಹೇಳಕ್ಕೆ ನಮ್ಮ ಮಾಜಿ ಸಂಸದರು ಆಗಾಗ ನಮ್ಮ ಜೈ ಎಲ್ಲಿದ್ದಾರೆ ಅಂತ ಕೇಳ್ತಾ ಇರ್ತಾರೆ. ನಾನಾಗಿ ಹೇಳ್ಬೇಕು, ನೀವು ಹುಡುಕಿ ಅಂದಾಗ ಅವ್ರು ಅಲ್ಲಿದ್ರು ಕೂಡ ಹತ್ರ ಕರೆದು ಮಾತಾಡ್ತಾ ಇದ್ರು. ಅದಕ್ಕಾಗಿ ಜೈ ಅಂದ್ರೆ ಎಲ್ಲರಿಗೂ ಗೊತ್ತು, ಆಸ್ಪತ್ರೆ ಜೈ ಅನ್ಬೇಕು. ಅದಕ್ಕೆ ಹೆಚ್ಚಾಗಿ ಮಾತಾಡದೆ ನೀವೆಲ್ಲರೂ ಕೊಟ್ಟಂತ ಈ ಸಹಕಾರಕ್ಕೆ ನಿಮಗೆ ಋಣಿಯಾಗಿ ಮುಂದಿನ ದಿನಮಾನಗಳಲ್ಲಿ ಕೂಡ ನಿಮ್ಮ ಮಗನಾಗಿ ಸೇವೆಗಳನ್ನ ಮಾಡ್ತೇನೆ ಅನ್ನುವಂಥ ಮಾತನ್ನ ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ಹೊಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಭಾರತ್, ಜೈ ಹಿಂದ್. ಈಗ ನಮ್ಮ ನೆಚ್ಚಿನ ಜಿಲ್ಲೆಯ ನಮ್ಮ ಮಾಜಿ ಸಂಸದರಾದಂಥ ಮುನ್ಸ್ವಾಮಿಯವರು ನಿಮ್ಮೆಲ್ಲರೂ ಉದ್ದೇಶಿಸಿ ಮಾತಾಡ್ತಾರೆ. ಬಂಧುಗಳೇ, ಜೈ ಬೋಲೋ ಭಾರತ್ ಮಾತಾ ಕಿ. ನೀವೆಲ್ಲರೂ ಕೂಗ್ಬೇಕು. ಎಲ್ಲವರು ಕೇಳ್ಬೇಕು ಹತ್ರ ಪಾಕಿಸ್ತಾನ ಕೇಳ್ತಾರೆ. ಜೈ ಬೋಲೋ ಭಾರತ್ ಮಾತಾ ಕಿ. ಜೈ ಜವಾನ್, ಜೈ ಜವಾನ್. ಬಂಧುಗಳೇ, ಈ ದಿನ ಏನು ನಾವು KGF ನಗರದಲ್ಲಿ ಬೆಳಗ್ಗೆ 11 ಗಂಟೆಯಿಂದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ನಮ್ಮ ಭಾರತದ ಭೂಸೇನೆ, ವಾಯುಸೇನೆ, ನೌಕಾಸೇನೆ, BSF, CRPF ಸೈನಿಕರು ನಮ್ಮ ದೇಶದ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿದಂತ ಉಗ್ರಗಾಮಿಗಳನ್ನ ಅವ್ರದೇ ದೇಶದ ಒಳಗಡೆ ನುಗ್ಗಿ ಉಗ್ರಗಾಮಿಗಳ ಶಿಬಿರಗಳನ್ನ ಧ್ವಂಸ ಮಾಡೋದ್ರ ಮುಖಾಂತರ, ಉಗ್ರಗಾಮಿಗಳನ್ನ ಸಂಹಾರ ಮಾಡೋದ್ರ ಮುಖಾಂತರ ಸನ್ಮಾನ್ಯ ನರೇಂದ್ರ ಮೋದಿಯವರು ನಮ್ಮ ಹೆಣ್ಮಕ್ಳ ಸಿಂಧೂರ ತಂಟೆಗೆ ಬಂದ್ರೆ ನಿಮಗೆ ಇದೇ ಗತಿ ಅಂತ ಹೇಳಿ ನೋಡ್ಸ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವಿಡೀ ದೇಶದಾದ್ಯಂತ ತಿರಂಗ ಯಾತ್ರೆಯನ್ನು ಮಾಡೋದ್ರ ಮುಖಾಂತರ ನಮ್ಮ ನರೇಂದ್ರ ಮೋದಿಜಿಯವರಿಗೆ, ನಮ್ಮ ರಕ್ಷಣಾ ಸಚಿವರಿಗೆ, ನಮ್ಮ ಸೈನಿಕರಿಗೆ ನಾವಿದ್ದೀರಿ ನಿಮ್ ಜೊತೆಲಿ ಮುನ್ನುಗ್ಗಿ ಹೊರದಾಕ್ರಿ ಪಾಕಿಸ್ತಾನದ ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪಾಕಿಸ್ತಾನಕ್ಕೆ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟು ನಾವು ಮುಂಚಿನ ಪ್ರಪಂಚದ ಭೂಪಟದಲ್ಲಿ ಪಾಕಿಸ್ತಾನ ಅನ್ನೋ ಲಕ್ಷಣ ಇರಲ್ಲ ಅಂತ ಹೇಳಿ ನೋಡ್ಕೊಟ್ಟಿರ್ತಕ್ಕಂಥವ್ರಿಗೆ ನಾವು ಬೆಂಬಲ ಸೂಚಿಸ್ತಾ ಇದ್ದೀರಿ. ಇಲ್ಲಿ ನಾವು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ವಿದ್ಯಾರ್ಥಿಗಳನ್ನ, ಎಲ್ಲ ರಾಜಕೀಯ ಮುಖಂಡರುಗಳನ್ನ, ಪತ್ರಕರ್ತರನ್ನ, ಡಾಕ್ಟರ್ಗಳನ್ನ, ಪ್ರತಿಯೊಂದು ನಾಗರಿಕರನ್ನು ಕರೆದಿದ್ರಿ. ಸುಮಾರು ಜನ ನೀವು ಇಲ್ಲಿ ಬಂದಿದ್ದೀರಿ. ಸಂಪಂಗಣ್ಣವ್ರು ಇರ್ಬೋದು, ನಮ್ಮ ಸುರೇಶ್ ಅವರು ಇರ್ಬೋದು, ನಮ್ಮ ಶರ್ಮಾ ಅವರು ಇರ್ಬೋದು, ಬುಜ್ಜಿ ಅವರು ಇರ್ಬೋದು, ಕಮಲ್ ಅವರು ಇರ್ಬೋದು, ಹನುಮಂತರು ಇರ್ಬೋದು, ಜೈ ಇರ್ಬೋದು, ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಓಂಶಕ್ತಿ ಚಲಪತಿರವರ ನೇತೃತ್ವದಲ್ಲಿ ಇವತ್ತು ಎಲ್ಲ ಒಟ್ಟಿಗೆ ಸೇರಿದ್ದೀರಿ. ನಮ್ಮ ಪ್ರಕಾಶ್ ಅವರು, ಪತ್ರಕರ್ತರು, ಎಲ್ಲರೂ ನಮ್ಮ ವಿದ್ಯಾರ್ಥಿನಿಯರು. ನಾವು ಈಗಲಿಂದಲೇ ತಿಳ್ಕೋಬೇಕು, ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ದೇಶದ ಅಭಿಮಾನ ಬರಬೇಕು, ದೇಶದ ಬಗ್ಗೆ ಗೌರವ ಬರಬೇಕು. ಪಾಕಿಸ್ತಾನದಲ್ಲಿ, ಚೈನಾದಲ್ಲಿ ಯಾರೇ ನಮ್ಮ ಗಂಟೆಗೆ ಹೋದ್ರು ಅದನ್ನ ನೋಡ್ಕೊಳ್ಳಕ್ಕೆ ನಮ್ಮ ಸೈನಿಕರಿದ್ದಾರೆ. ಈ ಮನೆಯಲ್ಲೇ ಇದ್ಕೊಂಡು, ಈ ದೇಶದಲ್ಲೇ ಇದ್ಕೊಂಡು ಪಾಕಿಸ್ತಾನದ ಏಜೆಂಟ್ಗಳಂತೆ ಯಾರು ವರ್ತನೆ ಮಾಡ್ತಾ ಇದ್ದಾರೆ ಅವ್ರನ್ನ ಸದೆಬಡಿಯುವಂತ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕು. ಇವತ್ತು ಸೈನಿಕರ ಬಗ್ಗೆ ಡೌಟ್ ಬೀಳಂತವ್ರು, ಸೈನಿಕರು ನರೇಂದ್ರ ಮೋದಿಜಿಯವರು ಏನ್ ಮಾಡ್ತಾ ಇದ್ರು ಅಂತ ಹೇಳಂತವ್ರು, ಅವ್ರಿಗೆ ಕಣ್ಣು ಇಲ್ಲ, ಕಿವಿ ಇಲ್ಲ, ಬಾಯಿ ಇಲ್ಲ. ಯಾಕಂದ್ರೆ 6ನೇ ತಾರೀಕಿಂದ 13ನೇ ತಾರೀಕುವರೆಗೂ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ರಕ್ಷಣಾ ಮಂತ್ರಿಗಳ ಜೊತೆಲಿ, ರಕ್ಷಣಾ ಪ್ರಮುಖರ ಜೊತೆಲಿ, ಸೈನಿಕರ ಜೊತೆಲಿ ನಿರಂತರವಾಗಿ ಮೀಟಿಂಗ್ಗಳನ್ನ ಮಾಡಿ ಪಾಕಿಸ್ತಾನಕ್ಕೆ ನುಗ್ಗಿ ಇಸ್ಲಾಮಾಬಾದ್, ಲಾಹೋರ್, ಕರಾಚಿಗೆ ನಮ್ಮ ವಾಯುಸೇನೆಯಿಂದ ದಾಳಿ ಮಾಡೋದ್ರ ಮುಖಾಂತರ ನಮ್ಮ ತಂಟೆಗೆ ಬಂದ್ರೆ ನೀವಿರಲ್ಲ. ಈಗಾಗಲೇ ನಿಮ್ ತಿನ್ನಕ್ ಊಟಕ್ಕಿಲ್ಲ, ಭಿಕ್ಷೆ ಬೇಡ್ತಾ ಇದ್ದೀರಿ. ಸಿಂಧೂ ನದಿಯಿಂದ ನೀರನ್ನ ನಿಲ್ಲಿಸಿ ತೊಳ್ಕೊಳಕ್ಕೂ ನೀರಿಂದ ಮಾಡಿದ್ದೀರಿ, ಕುಡಿಯಕ್ಕೂ ನೀರಿಂದ ಮಾಡಿದ್ದೀರಿ. ಮುಂದಿನ ದಿನಗಳಲ್ಲಿ ನೀವು ಏನ್ ಮಾಡ್ತೀರಿ ಅಂತ ಹೇಳಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನಮ್ಮ ಸೈನಿಕರಿಗೆ ಕೊಟ್ಟಂತ ಫ್ರೀ ಹ್ಯಾಂಡ್, ನಿಮ್ ಮುಂದಿಗೆ ನೀವು ಇಷ್ಟವನ್ನ ಕೊಡಾಕ್ರಿ ಪಾಕಿಸ್ತಾನ
ಏನನ್ನ ಅಂತ ಹೇಳಿದಾಗ ಪಾಕಿಸ್ತಾನದ ಪ್ರಧಾನಮಂತ್ರಿಗಳು ಅವರ ಸೈನಿಕ ಮುಖ್ಯಸ್ಥರು ಎಲ್ಲರೂ ಅಂಗಲಾಚಿ ಬೇಡ್ಕೊಂಡು ದಯವಿಟ್ಟು ನಿಲ್ಸಿ ಯುದ್ಧ ನಮ್ಮ ಕೈನ ತಡ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ಇವತ್ತು ಯಾರ್ಯಾರು ಏನೇನೋ ಮಾತಾಡ್ತಾರೆ, ಹಂಗೆ ಹಿಂಗೆ ಟ್ರಂಪ್ ಹೇಳ್ಬಿಟ್ಟ. ಟ್ರಂಪ್ ಅಲ್ಲ, ಅವರಪ್ಪ ಹೇಳಿದ್ರು ನರೇಂದ್ರ ಮೋದಿ ದೇವರು ಕೇಳಲ್ಲ. ವಿಶ್ವ ನಾಯಕರು ನರೇಂದ್ರ ಮೋದಿ ದೇವರು. ಅದಕ್ಕೋಸ್ಕರ ನಾವೆಲ್ಲ ಒಟ್ಟಾಗಿರ್ಬೇಕು. ಚುನಾವಣೆ ಬಂದಾಗ ರಾಜಕಾರಣ ಮಾಡೋಣ. ದೇಶ ಅಂತ ಹೋದಾಗ ನಾವೆಲ್ಲರೂ ಒಟ್ಟಿಗೆ ಸೇರಿ ಹಿಂದೂ, ಕ್ರೈಸ್ತರು, ಮುಸಲ್ಮಾನರು ನಾವೆಲ್ಲ ಈ ದೇಶದ ಪ್ರಜೆಗಳು, ಭಾರತ ಮಾತೆಯ ಮಕ್ಕಳು, ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಿ ನಮ್ಮ ಸೈನಿಕರಿಗೆ ನಾವು ಬೆಂಬಲವನ್ನು ಸೂಚಿಸ್ತಾ ನರೇಂದ್ರ ಮೋದಿಜಿಯವರಿಗೆ ನಾವಿದ್ದೀರಿ ನಿಮ್ ಜೊತೆಯಲ್ಲಿ ಅಂತ ಹೇಳಿ ನೀವು ಇವತ್ತೇನು ನೋಡ್ಸ್ಕೊಟ್ಟಿದ್ದೀರಿ ಅದನ್ನ ನಿರಂತರವಾಗಿ ನಮ್ಮ ಬ್ಲಡ್ ಅಲ್ಲಿ ನಾವು ಅದನ್ನ ಕೂಡಿಸ್ಕೊಬೇಕು. ನಾವು ದೇಶಕ್ಕೋಸ್ಕರ ಪ್ರಾಣ ಕೊಡಕ್ಕೂ ರೆಡಿ ಆಗಿರ್ಬೇಕು. ಆ ನಿಟ್ಟಿನಲ್ಲಿ ನಾವು ಸೈನಿಕರಂತೆ ಕೆಲಸ ಮಾಡೋಣ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಸಹಕಾರ ಕೊಟ್ಟಂತ ಪ್ರತಿಯೊಬ್ಬರು ಹೆಸರು ಹೇಳಿ ನಿಮಗೆ ವಂದನೆಗಳನ್ನ ಅನ್ಸುತ್ತಾ, ನಮ್ಮ ಜೊತೆಯಲ್ಲಿ ಬಂದಂತ ಮಾಧ್ಯಮ ಮಿತ್ರರು, ಪೊಲೀಸ್ ಇಲಾಖೆಯವರು, ಪತ್ರಕರ್ತರು ಎಲ್ಲರಿಗೂ ವಿದ್ಯಾರ್ಥಿನಿಯರು, ಶಿಕ್ಷಕರು, ನಮ್ಮ ಎಲ್ಲ ಪಕ್ಷದ ಮುಖಂಡರಿಗೂ ಧನ್ಯವಾದಗಳು. ಜೈ ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ. ವಂದೇ